ಈಗ ನಿಮ್ಮ ಮುಂದೆ ನಾಟಕ ಮಾಯಾ ಮದಮರ್ಧನ ಅಲ್ಲಮ ಪ್ರಭು. ಮಾಯಾ ಮದಮರ್ಧನ ಅಲ್ಲಮ ಪ್ರಭು. ಮಾಯಾ ಮದಮರ್ಧನ ಅಲ್ಲಮ ಪ್ರಭು. ಸತ್ತವರ ಕಥೆಯಲ್ಲಿದು. ಜನನದ ಕುತ್ತದಲ್ಲಿ ಕುದಿ ಕುದಿದು ಸತ್ತವರ ಹೊಲಬು ತಾನಲ್ಲ. ಹೊತ್ತು ಗಳಿಯಲು ಮತ್ತ ಮತಿಗಳು ಪುಂಡರಾಳಿದ ಕಥೆಯಿದಲ್ಲ. ಸತ್ಯ ಶರಣರು ತಿಳಿಯುವುದೀ ಪ್ರಭುಲಿಂಗ ಲೀಲೆಯಲ್ಲಿ. ಪ್ರಭುಲಿಂಗ ಲೀಲೆ. ಓಂ ನಮಃ ಶಿವಾಯ. 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 ಅಜಗಣ್ಣ, ಪರಮಹತ್ತ ಜ್ಞಾನ ನಿಧಿ, ನನ್ನನ್ನು ಬಿಟ್ಟು ಅಗಲದೆಯಾ ತಂದೆ? ಈ ನಿನ್ನ ಸೋದರಿಯನ್ನು ಅನಾಥಳನ್ನಾಗಿ ಮಾಡಿ ಬಿಟ್ಟು ಅಗಲದೆಯಾ ಅಜಗಣ್ಣ? ನಿನ್ನ ನಗಲಿ ನಾನು ಬದುಕಿರಲಾರೆ, ನಿನ್ನ ಬಿಟ್ಟು ನಾನು ಇರಲಾರೆ ಅಜಗಣ್ಣ. ಒಡನೆ ಹುಟ್ಟಿ ಕಡೆಯವರೆಗೂ ಬರದೆ ನಡುವೆ ಬಿಟ್ಟು ಹೋದೆಯಾ? ಅಣ್ಣನಾಗಿ, ತಂದೆಯಾಗಿ, ಗುರುವಾಗಿ ಜ್ಞಾನೋಪದೇಶ ನೀಡಿ ಕಣ್ಮರೆಯಾಗಿ ಹೋದೆಯಾ ಅಣ್ಣ? ಅಣ್ಣ, ಆಡಿ 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 ಹೋದೆಯ, ಆಡಿ ಆಡಿ ಜೀವನದಲ್ಲಿ ಕಳೆದು ಹೋದೆಯ. ಆಡಿ 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 ಹೋದೆಯ, ಆಡಿ ಆಡಿ ಜೀವನದಲ್ಲಿ ಕಳೆದು ಹೋದೆಯ. ನೀನು ಕಳೆದು ಹೋದೆಯ. ಮೊದಲ ತೂಗು ತೊಟ್ಟಿಲಲ್ಲಿ ನೀನು ಆಡಿದೆ, ಕಾಲು ಇರದ ತೊಟ್ಟಿಲಲ್ಲಿ ಕಡೆಗೆ ಮಲಗಿದೆ. ಆಡಿ 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 ಹೋದೆಯ, ಆಡಿ ಆಡಿ ಜೀವನದಲ್ಲಿ ಕಳೆದು ಹೋದೆಯ. ನೀನು ಕಳೆದು ಹೋದೆಯ, ನೀನು ಕಳೆದು ಹೋದೆಯ. ಮುಕ್ತಾಯಕ್ಕ, ಈ ಮುಕ್ತಾಯಿಗೆ ಇನ್ನು ಮುಕ್ತಿಯೇ ಇಲ್ಲ. ಜ್ಞಾನಿ ಮುಕ್ತಾಯಿ, ನೀನೂ ದುಃಖಿಸುವೆಯಾ? ಯಾವುದಕ್ಕಾಗಿ, ಏತಕ್ಕಾಗಿ ಈ ದುಃಖ? ಸ್ಥಿತಪ್ರಜ್ಞಳಾಗು, ವಿಚಾರಿಸಿ ನೋಡು. ದುಃಖದಲ್ಲಿ ದಿಕ್ಕು ಕಳೆದುಕೊಳ್ಳಬಾರದು. ದುಃಖ ಅನ್ನುವುದು ಅದು ಎಲ್ಲಿದೆ? ಹೇಗಿದೆ ಮುಕ್ತಾಯಿ? ದುಃಖ ಅದು ಮನಸ್ಥಿತಿ. ತಿಳಿದು ನೋಡಿದ್ದಲ್ಲಿ ಅದು ಇಲ್ಲ. ದುಃಖ ಕಗ್ಗತ್ತಲು ಇದ್ದ ಹಾಗೆ. ಕತ್ತಲಲ್ಲಿ ಬದುಕೆ ಸಾಕೆನಿಸಿ ಬಿಡುತ್ತದೆ. ಆದರೆ ವಿಚಾರ ಮಾಡಿ ನೋಡು, ಕತ್ತಲು ಹೊಸ ಹಗಲನ್ನು ಸ್ವಾಗತಿಸುತ್ತದೆ. ಅದರಂತೆ ಸಾವು ಒಂದು ಹೊಸ ಜನ್ಮಕ್ಕೆ ದಾಟಿಸುತ್ತದೆ. ಕಳೆದುಕೊಂಡವರ ದುಃಖ ಕಳೆದುಕೊಳ್ಳಲಾರದವರಿಗೆ ಅದು ಹೇಗೆ ಅರ್ಥವಾಗಬೇಕು? ಕಳೆದುಕೊಳ್ಳಲು ನೀನೇನು ತಂದಿರುವೆ? ಅಜಗಣ್ಣನನ್ನು ನೀನೇ ತಂದಿರುವೆಯಾ? ಏನಂದಿರಿ? ಹೌದು ಮುಕ್ತಾಯಿ. ಕೊಟ್ಟವರು ಮರಳಿ ಪಡೆದರೆ ನೀನವರ ನಡುವೆ ನಿಂತು ಅಳುವುದು ಸರಿಯೇ? ತಾವಾರು ನನ್ನ ಮನಕ್ಕೆ ಅಮೃತ ಸಿಂಚನ ಮಾಡುತ್ತಿರುವವರು ತಮ್ಮ ಹೆಸರೇನು? ನಿನ್ನಣ್ಣ ಅಜಗಣ್ಣನನ್ನ ಅರಸಿ ಬಂದ ಅಲ್ಲಮ ನಾನು. ನಿರಂಜನ ಅಲ್ಲಮ ಪ್ರಭುವೇ, ಅಗಲಿದ ಅಣ್ಣನ ದುಃಖವನ್ನು ಅಳೆಯಲು ಬಂದ ದಿವ್ಯ ಜ್ಞಾನಿ ಅಲ್ಲಮ ಪ್ರಭುವೇ, ಶರಣು ಶರಣು.
ಪ್ರಭುವೆ, ನನ್ನಣ್ಣ ಅಜಗಣ್ಣ ನನ್ನನ್ನು ಬಿಟ್ಟು ಅಗಲಿ ಹೋದ. ಇದೇನು ಮುಕ್ತಾಯಕ್ಕ? ಅಜ್ಞಾನಿಯಂತೆ ನೀನೂ ದುಃಖಿಸುವೆಯಾ? ಅಧೀರಳಾಗದಿರು, ಅರಿತು ಆತ್ಮಾವಲೋಕನೆ ಮಾಡು. ನಿನ್ನಣ್ಣನ ಸ್ಥೂಲ ಶರೀರ ಮರೆಯಾಗಿದೆ, ಆದರೆ ಅವನ ಅಮೃತೋಪದೇಶದ ಶರೀರ ನಿನ್ನೊಳಗಿದೆ. ಹೌದು ಹೌದು, ನಾನು ಅಜ್ಞಾನಿ ಪ್ರಭುವೆ. ನನಗೆ ಮಾರ್ಗ ತೋರು. ಈ ಭವಸಾಗರ ದಾಟುವ ಬಗೆಯಂತೂ ಪ್ರಭುವೆ. ಬಿಡು ದುಃಖದ ದಾರಿ, ಹಿಡಿ ಸತ್ಯದ ದಾರಿ. ಶಿವಧ್ಯಾನ ತತ್ಪರಳಾಗಿ ನಿಜ ಪಥದಲ್ಲಿ ನಡೆದು ಗುಹೇಶ್ವರನ ಕರುಣೆಯಲ್ಲಿ ಮುಕ್ತಳಾಗು. ಧನ್ಯಳಾದೆ ಪ್ರಭುವೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಶಿವಣ್ಣ, ಇದುವರೆಗೂ ನಮ್ಮ ಸೋಲಾಪುರದಾಗ ಇಂಥ ದೊಡ್ಡ ದೇವಸ್ಥಾನ ಯಾರೂ ಕಟ್ಸಿದ್ದಿಲ್ಲ ನೋಡು. ಮಲ್ಲಣ್ಣ, ಈ ಸೊಲ್ಲಾಪುರದಾಗ ಅಷ್ಟೇ ಅಲ್ಲ, ಈ ನಾಡಿನಾಗ ಕಟ್ಸಿಲ್ಲ ಅನ್ನು. ಹೌದು ಒಪ್ಪ ಮಾತ. ನಮ್ಮ ಸಿದ್ದರಾಮೇಶ್ವರರು ದಿನಾ ಕೈಲಾಸಕ್ಕೆ ಹೋಗಿ ಆ ಶಿವನ ಕಂಡು ನಮಸ್ಕಾರ ಮಾಡ್ಬರ್ತಾರಂತಪ್ಪ. ನಮ್ಮ ಗುರುಗಳಂತ ಶಿವೋಗಿಗಳು ಈ ದೇಶದಾಗ ಇಲ್ಲ. ಕೈಲಾಸದಿಂದ ಆ ಶಿವನ್ನ ಕರ್ಕೊಂಡು ಬಂದಾರ. ಈ ಸೊಲ್ಲಾಪುರ ಎಂದೋ ಕೈಲಾಸ ಆಗೈತಿ ಅನ್ನು. ಇಂಥವ್ರ ಸೇವಾ ನಾವು ಮಾಡಕ್ ಹತ್ತೀವಿ ಅಂದ್ರ ನಮ್ಮ ಪುಣ್ಯ ಅಲ್ಲನ? ಈ ದೇಶದಾಗ ಅಷ್ಟ ಅಲ್ಲ, ಈ ಲೋಕದಾಗ ಇಲ್ಲನ್ನ. ಅಲ್ಲಲ್ಲ ಶಿವಣ್ಣ, ದೇವಸ್ಥಾನದ ಕೆಲಸ ಲಘು ಮುಗಿಬೇಕಂತೇಳಿ ಗುರುಗಳು ಅಪ್ಪಣೆ ಮಾಡ್ಯಾರ. ಏ, ಅವಸರ ಮಾಡಿ ಹೆಂಗ ಮುಗಿಸ್ತಿದೋ? ಇನ್ನೂ 4 ಕಂಬ ಆಗ್ಬೇಕು, ಆ ತೊಲಿ ಆಗ್ಬೇಕು, ಕಿಡಿಕೆ ಆಗ್ಬೇಕು. ಹಂಗಂದ್ರೆ ಹೆಂಗೋ ಶಿವಣ್ಣ? ಅವ್ರ ಮಾತಿನಂಗೆ ನಡಿಲಿಲ್ಲ ಅಂದ್ರ ಮೊದ್ಲ ಸಿಟ್ನವ್ರು. ಮತ್ತೇನಾದ್ರೂ ಅನಾಹುತ ಆದ್ರ? ಎಷ್ಟು ಶಾಂತವಾಗಿರ್ತಾರೋ ಅಷ್ಟೋ ಸಿಟ್ನವರು ನಮ್ಮ ಸಿದ್ದರಾಮೇಶ್ವರರು. ಅವ್ರಿಗೆ ಸಿಟ್ಟು ಬಂದ್ರ ಯಾರೂ ಉಳಿಯಂಗಿಲ್ಲ. ಅಯ್ಯ, ಇದೇನು ಮಾಡುತ್ತಿರುವಿರಿ? ಬರ್ರಿ, ಇದು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಕಟ್ಟಾಕತ್ತೀವ್ರಿ. ಯಾರು ಕಟ್ಟಿಸುತ್ತಿರುವವರು? ನಮ್ಮ ಗುರುಗಳು ಶ್ರೀ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರರು. ಸಿದ್ದರಾಮೇಶ್ವರರು? ಅವರು ಎಲ್ಲಿಯವರು? ಅವರು ಎಲ್ಲಿರುತ್ತಾರೆ? ನೀವು ಎಲ್ಲಿಯವರು? ಇಲ್ಲಿ ಕೇಳ್ರಿ, ನಮ್ ಸಿದ್ದರಾಮೇಶ್ವರರ ಹೆಸರು ಈ ನಾಡ್ನ್ಯಾಗ ಈಟ್ 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 ಹುಡುಗರು ಕೇಳಿದ್ರು ಹೇಳ್ತಾರ. ಇದು ಇಡೀ ಜಗತ್ತಿಗೆ ಗೊತ್ತೈತಿ, ನಿಮಗ್ ಗೊತ್ತಿಲ್ಲನ? ಇವರು ಈ ಜಗತ್ನವ್ರ ಅಲ್ಲ ಅಂತ ಕಾಣತ್ ಬಿಡ. ಚಿಕ್ಕ ಸಂಸಾರವನ್ನೆಚ್ಚಿ ಹೊಕ್ಕನಿ ಸಿದ್ದರಾಮಯ್ಯ ಹಿರಿಯ ಸಂಸಾರಕ್ಕೆ. ವಿಖ್ಯಾತಿ ಪೂಜೆ ಲಾಭದಲ್ಲಿ ಸಿಕ್ಕಿಬಿದ್ದನಿ ಸಿದ್ದರಾಮ. ಮುಕ್ಕದೆ ಬಿಡುವುದೇ ಇವನ ವಿಧಿ. ಯಾರೋ ಪಾಪ ದಾರಿ ತಪ್ಪಿ ಬಂದಾರಂತ ಕಾಣುತ್ತ. ನಮ್ಮ ಸಿದ್ದರಾಮೇಶ್ವರ ವಿಷಯ ಇವ್ರಿಗೆ ಗೊತ್ತಿಲ್ಲ ಅಂತ ಕಾಣುತ್ತ. ನಮ್ ಸಿದ್ದರಾಮೇಶ್ವರ ಅಂದ್ರ ಪ್ರತ್ಯಕ್ಷ ಪರಮೇಶ್ವರ ಇದ್ದಂಗ. ಆಗ ಇಲ್ಲಿ ನೋಡ್ರಿ, ಅವ್ರ ಹಣ್ಯಾಗ ಉರಿಗಣ್ಣ ಐತ್ರಿ. ಅವ್ರ ಸಿಟ್ನ್ಯಾಗಿದ್ದಾಗ ಯಾರಾದ್ರೂ ಎದುರಿಗೆ ಬಂದ್ರ ಕತಿನ ಮುಗೀತ್. ಹೌದೇನು? ಹಣಿಕಣ್ಣಿಂದ ಸುಟ್ಟು ಬೂದಿ ಬೂದಿ ಮಾಡ್ತಾರ. ಓಹೋ, ಹೀಗೇನು ವಿಷಯ? ಅದಕ್ಕಂತಲ ಯಾವಾಗ್ಲೂ ಶಾಂತವಾಗಿರ್ತಾರ. ಶಾಂತವಾಗೇ ಇರ್ತಾರೆ, ಸುಟ್ಟು ಬೂದಿನೂ ಮಾಡ್ತಾರೆ. ಸುಟ್ಟ ಬೂದಿ ಏನ್ ಮಾಡ್ತಾರೆ? ಏನ್ ಮಾಡ್ತಾರೋ ನಮ್ಗೆ ಗೊತ್ತಿಲ್ರಿ. ಇದುವರೆಗೂ ಎಷ್ಟು ಜನರನ್ನು ಸುಟ್ಟಿದ್ದಾರೆ? ಅದನ್ನೇ ಲೆಕ್ಕ ಇಡ್ತಾರ್ರಿ. ಒಂದು ಮಲ್ಲಣ್ಣ ಬಂದ್ರು. ಪಾದಕ್ ಬಿದ್ದೀನ್ರಿ ಅಪ್ಪ. ಶಿವಣ್ಣ, ಮಲ್ಲಣ್ಣ,
ದೇವಸ್ಥಾನದ ಕಟ್ಟಡದ ಕಾರ್ಯ ಸರಿಯಾಗಿ ನಡೆದಿದೆಯೇ? ತಮ್ಮ ಆಶೀರ್ವಾದದಿಂದ ಎಲ್ಲ ಚಂದ ನಡೆದತ್ರಿ. ಹೌದೇನು? ಸರಿ. ಶಿವಯೋಗೀಶ್ವರನಿಗೆ ಶರಣು ಶರಣಾರ್ಥಿ. ಶರಣು ಶರಣು. ಬನ್ನಿ. ತಾವು? ನಾನೊಬ್ಬ ಭಿಕ್ಷುಕ. ಎಲ್ಲರೂ ಭಿಕ್ಷುಕರೇ. ಅಷ್ಟೇ ಏಕೆ, ಆ ಮಲ್ಲಿಕಾರ್ಜುನನು ಭಿಕ್ಷುಕನೇ, ನಾನು ಭಿಕ್ಷುಕನೇ. ನೀವು ಹಳೇ ಭಿಕ್ಷುಕರು, ನಾನು ಹೊಸ ಭಿಕ್ಷುಕ. ಇತ್ತಿತ್ತಲಾಗಿ ಭಿಕ್ಷೆಗೆ ಹೊರಟಿದ್ದೇನೆ. ಭಿಕ್ಷೆ ಬೇಡುವುದು ಇನ್ನೂ ರೂಢಿಯಾಗಿಲ್ಲ. ಯಾರೂ ನನಗೆ ಸರಿಯಾಗಿ ಭಿಕ್ಷೆ ನೀಡಲೇ ಇಲ್ಲ. ಪಾಪ ಬಾಳ ದಣ್ಕೊಂಬಂದಾರ. ಪಾಪ, ಇಲ್ಲದವರಲ್ಲಿ ಕೇಳಿದರೆ ಏನು ಕೊಡುತ್ತಾರೆ ಹೇಳಿ? ಅದಕ್ಕೆ ನಿಮ್ಮಲ್ಲಿಗೆ ಬಂದದ್ದು. ನೀವು ಕೊಡುತ್ತೀರಾ ಅಂತ ಗೊತ್ತಾಯಿತು. ಕೇಳ್ರಿ, ಏನ್ ಬೇಕು ಕೊಡ್ತಾರ ನಮ್ ಗುರುಗಳು? ಹೌದೇನು? ನನಗೆ ಬೆಂಕಿ ಬೇಕು, ಕೊಡು ಶಿವಯೋಗಿ. ನಮ್ಮನ್ನು ಕೇಳಿದ್ರೆ ನಾಮ ಕೊಡ್ತಿದ್ವಲು. ಶಿವಣ್ಣ, ಮಲ್ಲಣ್ಣ, ನೀವು ಸುಮ್ಮನೆ ಇರಿ. ನೀವು ಏನು ಬೇಡುತ್ತಿರುವಿರಿ ಎಂಬುದು ನಿಮಗೆ ತಿಳಿದಿದೆಯೇ? ಒಬ್ಬೊಬ್ಬರಲ್ಲಿ ಒಂದೊಂದು ತರಹದ ಭಿಕ್ಷೆ ಬೇಡುವುದು ನನ್ನ ಕಾಯಕ. ಅದರಂತೆ ಈಗ ನಿಮ್ಮಲ್ಲಿ ನಾನು ಬೇಡುತ್ತಿರುವುದು ಬೆಂಕಿ. ಅಪಹಾಸ್ಯ ಮಾಡುತ್ತಿರುವಿರಾ? ಛೇ ಛೇ ಛೇ, ಅಪರಿಚಿತರಲ್ಲಿ ಅಪಹಾಸ್ಯ ಮಾಡಿದರೆ ವಿಪರೀತಕ್ಕೆ ಹೋಗುತ್ತದೆ ಎಂಬುದನ್ನು ನಾನು ಬಲ್ಲೆ. ನನ್ನಲ್ಲಿ ಬೆಂಕಿ ಇಲ್ಲ. ವ್ಯರ್ಥ ಹೊತ್ತುಗಳೆಯಬೇಡಿ, ನನಗೆ ಬೆಂಕಿ ನೀಡಿ. ಇಲ್ಲ, ನನ್ನಲ್ಲಿ ಬೆಂಕಿ ಇಲ್ಲ. ಇದೆ, ಕೊಡಲು ಮನಸ್ಸಿಲ್ಲ. ಅಂದರೆ ನಾನು ಸುಳ್ಳು ಹೇಳುತ್ತಿರುವೆನೆ? ಅದನ್ನು ನೀವೇ ಅರ್ಥ ಮಾಡಿಕೊಳ್ಳಿ. ನನ್ನೊಡನೆ ಕುಚೇಷ್ಟೆ ಮಾಡುತ್ತಿರುವೆಯಾ? ಬೆಂಕಿ ಕೊಡದೆ ನೀವು ನನಗೆ ಕುಚೇಷ್ಟೆ ಮಾಡುತ್ತಿರುವಿರಿ. ನನ್ನ ಸಹನೆ ಮೀರುತ್ತಿದೆ. ಯಾರು ನೀನು? ಅಣಕವಾಡಿ ನನ್ನನ್ನು ಕೆಣಕುತ್ತಿರುವೆಯಾ? ಸ್ವಲ್ಪ ಬೆಂಕಿ ಕೇಳಿದರೆ ತಿಣುಕುವುದೇ ಶಿವಯೋಗಿ? ನನ್ನಲ್ಲಿ ಬೆಂಕಿ ಎಲ್ಲಿದೆ? ಇಲ್ಲದಿದ್ದರೆ ನಾನು ಬೇಡುತ್ತಿದ್ದಿಲ್ಲ. ನನಗೆ ಸ್ವಲ್ಪ ಕೊಟ್ಟು ಮಿಕ್ಕಿದ್ದೆಲ್ಲ ನೀವೇ ಇಟ್ಟುಕೊಳ್ಳಿ. ಕೆಣಕಿದೆಯಾ ಶಿವಯೋಗಿ ಸಿದ್ದರಾಮನನ್ನು? ಜೈ ಮಲ್ಲಿಕಾರ್ಜುನ. ಹರನ ಒಲಿಸಿ ಹರನ ಹಣೆಗಣ್ಣು ಪಡೆದ ಈ ಶಿವಯೋಗ ಶಕ್ತಿ ಸಂಪನ್ನ ಸಿದ್ದರಾಮನ ಸಂಯಮ ಸೂರೆ ಮಾಡಿದ ಹೇ ಅನಾಮಧೇಯ, ಅವಿಧೇಯ, ಅವಿಚಾರಿ, ಇದು ಸುಟ್ಟುರಿದು ಹೋಗು. ಓಂ ನಮಃ ಶಿವಾಯ. ಓಂ ನಮೋ ಗುಹೇಶ್ವರ. ಶಿವ ಶಿವ, ಇದೇನು ಆಶ್ಚರ್ಯ! ನನ್ನ ಹಣೆಗಣ್ಣ ಬೆಂಕಿ ಇವನ ಪಾದದಲ್ಲಿ ಅಡಗಿ ಹೋಯಿತಲ್ಲ. ಆಹಾ, ನನ್ನ ಚಳಿಯೆಲ್ಲ ಹೋಯಿತು ಶಿವಯೋಗಿ. ಇಷ್ಟೊಂದು ಬೆಂಕಿ ಇಟ್ಟುಕೊಂಡೂ ಇಲ್ಲವೆಂದು ಹೇಳುತ್ತಿದ್ದೆಯಲ್ಲ ಸಿದ್ದರಾಮೇಶ್ವರ. ತಪ್ಪು ಮಾಡಿದೆನು, ತಪ್ಪಿ ನಡೆದೆನು. ನನ್ನ ಅಜ್ಞಾನ ಅಹಂಕಾರವೆಂಬ ಅಗ್ನಿಯನ್ನು ಅಳಿಸಲು ಬಂದ ಜ್ಯೋತಿರ್ಮಯಿ ನೀನು. ಓ ತೇಜೋಮೂರ್ತಿ ಮಹಾತ್ಮ, ಈ ರೀತಿ ಬಂದು ನನ್ನ ಕಣ್ಣು ತೆರೆಸಿದೆಯಾ? ನನ್ನ ಉರಿಗಣ್ಣನ್ನು ಅಳಿದು ಅರಿವಿನ ಕಣ್ಣು ತೆರೆಸಿದೆಯಾ? ಓ ಸುಜ್ಞಾನಿ ದೇವ, ನನ್ನ ಮಹಾಪರಾಧವನ್ನು ಮನ್ನಿಸು. ನಾನು ಪಾಪಿ. ಪಾಪಿಯಲ್ಲ ಸಿದ್ದರಾಮಯ್ಯ, ಕೋಪಿ. ಶಿವಯೋಗಿಗೆ ಕೋಪ ಬೆಂಕಿಯಲ್ಲವೇ? ನನ್ನ ಅಜ್ಞಾನದ ಬೆಂಕಿ ನಿನ್ನ ಪಾದದಲ್ಲಿ ಲೀನವಾಗಿ ನನ್ನನ್ನು ಪಾವನಗೊಳಿಸಿತು. ಇದುವೇ ಗುಹೇಶ್ವರನ ಇಚ್ಛೆಯಾಗಿತ್ತು. ಆಹಾ, ಗುಹೇಶ್ವರ, ಪರಮ ಪಾವನ ಮೂರ್ತಿ, ವಿಮಲ ಮೂರ್ತಿ, ಅಲ್ಲಮ ಪ್ರಭು. ಹಲ್ಲು ಕಟೆದು ಗುಡಿಯ ಕಟ್ಟಿ ಕಲ್ಲು ದೇವರು ಮಾಡಿದರೆ ದೇವರೆಲ್ಲಿ ಮಾಡಿದರು ಸಿದ್ದರಾಮ? ತಪ್ಪು ಸಂಪ್ರದಾಯಗಳಲ್ಲಿ ನಾನು ಹೊಕ್ಕೆ. ಸ್ಥಾವರಕ್ಕೆ ಅಳಿವುಂಟು, ಜಂಗಮಕ್ಕೆ ಅಳಿವಿಲ್ಲ. ನಿನ್ನಂಥ ದಿವ್ಯಜ್ಞಾನಿ ಸಂಪ್ರದಾಯದ ಸಡಗರದಲ್ಲಿ ಮೈಮರೆಯಬೇಕೆ? ಆತ್ಮೋನ್ನತಿಯ ಮಾರ್ಗ ಅರಿತುಕೋ ಸುಜ್ಞಾನಿ ಸಿದ್ದರಾಮ. ನಡೆ ನನ್ನೊಡನೆ. ಎಲ್ಲಿಗೆ ಪ್ರಭು? ಕಲ್ಯಾಣಕ್ಕೆ. ಬಸವಣ್ಣ, ಚೆನ್ನಬಸವಣ್ಣ,
ಮಡಿವಾಳ ಮಾಚದೇವ ಲೋಕ ಕಲ್ಯಾಣಕ್ಕಾಗಿ ಶ್ರಮಿಸುತ್ತಿದ್ದಾರೆ. ಬಾ ಹೋಗೋಣ. ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಹಾಡಿದುಡೆ ಎನ್ನೊಡೆಯನ ಹಾಡುವೆ, ಹಾಡಿದುಡೆ ಎನ್ನೊಡೆಯನ ಹಾಡುವೆ, ಬೇಡಿದುಡೆ ಎನ್ನೊಡೆಯನ ಬೇಡುವೆ, ಬೇಡಿದುಡೆ ಎನ್ನೊಡೆಯನ ಬೇಡುವೆ. ಅಮೃತವತಿ ಸೋಮಶಂಭುವಿಗೆ ಹುಟ್ಟಿದಾತ ಇಂದ್ರ, ಸತ್ಯ ಋಷಿ ಜ್ಯೇಷ್ಠಾದೇವಿಗೆ ಹುಟ್ಟಿದಾತ ಬ್ರಹ್ಮ, ವಸುದೇವ ದೇವಕಿಗೆ ಹುಟ್ಟಿದಾತ ವಿಷ್ಣು, ನಾಭಿರಾಜ ಮರುತಾದೇವಿಗೆ ಹುಟ್ಟಿದಾತ ಜಿನದೇವ. ಇವರೆಲ್ಲರೂ ಯೋನಿಜರೆಂಬುದು ತ್ರೈಜಗ ಬಲ್ಲದು. ಉತ್ಪತ್ತಿ ಸ್ಥಿತಿ ಪ್ರಳಯಕ್ಕೆ ಹೊರಗಾದ ನಮ್ಮ ಕೂಡಲ ಸಂಗಮ ದೇವರಿಗೆ ಮಾತಾಪಿತರುಳ್ಳರೆ ಹೇಳಿರೋ. ಶಿವಧೋ ಶಿವಧೋ. ಅಪ್ಪಣ್ಣ, ಲಿಂಗಾರ್ಚನೆಗೆ ವೇಳೆಯಾಯಿತು, ನಾನು ಹೊರಡುತ್ತೇನೆ. ಅತಿಥಿಗಳು ಜಂಗಮ ಮೂರ್ತಿಗಳು ಯಾರಾದರೂ ಬಂದರೆ ಸತ್ಕರಿಸಿ ಅತಿಥಿ ಗೃಹದಲ್ಲಿ ಕೂಡಿಸು. ಅಪ್ಪಣೆ ಬುದ್ಧಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಬಾ ಸಿದ್ದರಾಮಯ್ಯ, ಇದೇ ನೋಡು ಬಸವಣ್ಣರ ಮಹಾಮನೆ. ಆಹಾ ಆಹಾ ಆಹಾ, ಧನ್ಯ ಧನ್ಯ ಬಸವರಾಜ. ಪ್ರಭುದೇವ, ನಾನು ಧನ್ಯನಾದೆ. ಅರಿವಿನ ಗುರುವೇ, ಎತ್ತಿಂದಲೋ ನೀನು ಬಂದು ಕಲ್ಯಾಣದತ್ತ ನನ್ನನ್ನು ಕರೆತಂದೆ. ಹತ್ತಿರದಲ್ಲಿಯೇ ಇದ್ದರೂ ನಾನು ಕುರುಡನಾಗಿದ್ದೆ. ಈಗ ಕಲ್ಯಾಣ ಕಣ್ತುಂಬ ನೋಡಿದೆ. ನನ್ನ ಕಣ್ಣು ಪಾವನವಾಯಿತು. ಮಹಾಪಾದ, ದಯಮಾಡಿಸಿ. ನಾನು ಹಡಪದ ಅಪ್ಪಣ್ಣ, ಅಣ್ಣ ಬಸವಣ್ಣನವರ ಸೇವಕ. ಅಪ್ಪಣೆಯಾಗಲಿ. ನಾವು ಬಸವಣ್ಣರವರನ್ನು ಕಾಣಲು ಬಂದವರು. ಬನ್ನಿ, ದಯವಿಟ್ಟು ತಾವು ವಿಶ್ರಾಂತಿ ತೆಗೆದುಕೊಳ್ಳಿ. ಇನ್ನೇನು ಈಗ ಬಂದುಬಿಡ್ತಾರೆ. ಅಂದರೆ ಮನೆಯಲ್ಲಿ ಇಲ್ಲವೇ ಬಸವಣ್ಣನವರು? ಇದ್ದಾರೆ. ಇದೀಗ ಲಿಂಗಾರ್ಚನೆಗೆ ಹೋಗಿದ್ದಾರೆ. ತಾವು ಸ್ವಲ್ಪ ವಿಶ್ರಮಿಸಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಆಹಾ, ಧನ್ಯನಾದೆ ಪ್ರಭುವೆ. ತಮ್ಮ ಆಗಮನದಿಂದ ಈ ಮಹಾಮನೆ ತುಂಬಿತು, ಕಲ್ಯಾಣ ಪಾವನವಾಯಿತು. ಬಸವಣ್ಣ, ನಿನ್ನ ದರ್ಶನಕ್ಕಾಗಿ ನಾವು ಬಲು ದೂರದಿಂದ ಬಂದಿರುವೆವು. ದೇಹದಿಂದ ದೂರವಿದ್ದರೂ ಎನ್ನ ಅಂತರಂಗದಲ್ಲಿ ನೀವೇ ತುಂಬಿರುವಿರಿ. ದಯಮಾಡಿಸಿ. ಬಸವಣ್ಣ, ಈತನೇ ಶಿವಯೋಗಿ ಸಿದ್ದರಾಮ. ಓಹೋ, ಕೇಳಿ ತಿಳಿದಿದ್ದೆ. ತಮ್ಮ ದರ್ಶನಕ್ಕೆ ಬರಬೇಕೆಂದರೆ ಅವಕಾಶವೇ ಇಲ್ಲ. ಕ್ಷಮಿಸು ಶಿವಯೋಗಿ. ಯೋಗದ ಹೊಲಬು ನಾನೆತ್ತಬಲ್ಲೆನಯ್ಯ. ಯೋಗ ಶಿವಶಕ್ತಿ ಸಂಪುಟವಾಗಿಪ್ಪುದಲ್ಲವೇ? ಹೃದಯ ಕಮಲದಲ್ಲಿ ಭ್ರಮಿಸಿದೆ. ಇಪ್ಪಾತ ನೀನಿಲ್ಲದೆ ಬೇರೆ ಸ್ವತಂತ್ರವಿಲ್ಲ ಕೇಳ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಧನ್ಯ ಧನ್ಯ ಸಿದ್ದರಾಮ ಶಿವಯೋಗಿ. ಸಾರ್ಥಕವಾಯಿತು ಕಲ್ಯಾಣ. ದಯಮಾಡಿಸಿ. ಅಪ್ಪಣೆಯಾಗಲಿ ಪ್ರಭುವೆ. ತಮ್ಮ ಸೇವೆಗೆ ಸದಾ ಸಿದ್ಧ. ತನುವ ಬೇಡಿದೊಡೀವೆ, ಮನವ ಬೇಡಿದೊಡೀವೆ, ಧನವ ಬೇಡಿದೊಡೀವೆ. ಮೇರು ಗಿರಿಗಳೆಲ್ಲವೂ ಪ್ರಮಥರೊಡವೆ, ರಜತ ಗಿರಿಗಳೆಲ್ಲವೂ ಪುರಾತರೊಡವೆ, ಚತುರ್ದಶ ಭುವನಗಳೆಲ್ಲವೂ ಲಿಂಗದೊಡವೆ. ಪೃಥ್ವಿ ಎಂಬುದು ಕರ್ತಾರನ ಕಮ್ಮಟ, ತನು ಮನ ಧನಗಳೆಲ್ಲವೂ ನಮ್ಮ ಗುಹೇಶ್ವರ ಲಿಂಗದ ಸ್ವಮು. ನೀನೇನು ಕೊಟ್ಟು ಭಕ್ತನಾದೆ ಬಸವಣ್ಣ? ಸಕಲವನು ಬಲ್ಲ ಸರ್ವಜ್ಞ, ಮರೆತು ನುಡಿದೆನು. ಮಹಿಮಾ ಪುರುಷ, ಮಹಾತ್ಮ, ನಿನ್ನ ಪೂರ್ಣ ದೃಷ್ಟಿಯಲ್ಲಿ ನಾನು ಅಲ್ಪ. ನಾನು ಪಶು, ನೀನು ಪಶುಪತಿ. ನೀನು ಅರಿವಿನ ಗುರು,
ನಾನು ಮರೆವಿನ ಮಾನವ. ಬಸವಣ್ಣ, ನಿನ್ನ ಭಕ್ತಿಗೆ ಸಂಪ್ರೀತನಾದ ಗುಹೇಶ್ವರ. ಬಸವಣ್ಣ, ನಿನ್ನ ಲೋಕ ಕಲ್ಯಾಣ ಕಾರ್ಯ ಕಣ್ತುಂಬಾ ನೋಡುವ ಬಯಕೆ ಮೂಡಿತು. ಗುಹೇಶ್ವರ ಕರೆತಂದ. ಧನ್ಯನಾದೆ ಪ್ರಭುವೆ, ಸಂಗಮನಾಥನ ಇಚ್ಛೆ ಪೂರೈಸಿತು. ಅಂದರೇನು ಬಸವಣ್ಣ? ಯಾವ ಭಾವದಲ್ಲಿ ನುಡಿಯುತ್ತಿರುವೆ? ಭಕ್ತಿ ಭಾವದಲ್ಲಿ ನುಡಿಯುತ್ತಿರುವೆ ಪ್ರಭುದೇವ. ಸಂಗಮನಾಥನ ಸಂಕಲ್ಪದಂತೆ ತಾವು ಕಲ್ಯಾಣಕ್ಕೆ ದಯಮಾಡಿಸಿದಿರಿ. ತಮ್ಮ ಆಗಮನಕ್ಕಾಗಿ ನಾನೂ ಕಾಯುತ್ತಿದ್ದೆ. ತಾವು ಮುಂದಾಗಿ ನಿಂತು ಅನುಭವ ಮಂಟಪದ ಶೂನ್ಯ ಸಿಂಹಾಸನ ಅಲಂಕರಿಸಿ ಕಾರ್ಯಗಳನ್ನು ನೆರವೇರಿಸಿಕೊಡಲು ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಇದೇನು ಬಸವೇಶ? ನಿನ್ನ ಲೀಲಾ ನಾಟಕ ನೋಡಲು ಬಂದ ಪ್ರೇಕ್ಷಕರು ನಾವು. ನೋಡಲು ಬಂದವರಿಗೆ ಪಾತ್ರ ಮಾಡಲು ಹಚ್ಚುವೆಯಾ? ಕ್ಷಮಿಸಿ ಪ್ರಭುದೇವ, ನಾಟಕಕ್ಕೆ ನಾಂದಿ ಹಾಡಿ ನಿಂತು ಬಿಟ್ಟಿದ್ದೇವೆ. ನಿರ್ದೇಶಕನನ್ನು ಹುಡುಕುತ್ತಾ ದಾರಿ ಕಾಣದಾಗಿದ್ದೇವೆ. ಕಲ್ಯಾಣದಲ್ಲಿ ಅನುಭವ ಮಂಟಪ ತಲೆ ಎತ್ತಿ ನಿಂತಿದೆ. ಅಸಂಖ್ಯಾತ ಭಕ್ತರ ಸಂಗಮವಾಗಿದೆ. ಆದರೆ ಅನುಭವ ಮಂಟಪ ದೇವರಿಲ್ಲದ ಗುಡಿಯಾಗಿದೆ. ತಾವು ಅನುಭವ ಮಂಟಪದ ಶೂನ್ಯ ಸಿಂಹಾಸನ ಅಲಂಕರಿಸಿ ನಮ್ಮನ್ನು ಮುನ್ನಡೆಸಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳು. ಎತ್ತು ನಿನ್ನದೇ, ಬಂಡಿಯೂ ನಿನ್ನದೇ, ಹತ್ತಿ ಕುಳಿತವರೂ ನಿನ್ನವರೇ. ಬಂಡಿಯ ನಾನೆತ್ತ ನಡೆಸಲಿ ಬಸವೇಶ? ಗತ್ತುಗಾರ ಸಂಗಮನಾಥ ತೊತ್ತಿಗೆ ಮಹತ್ಕಾರ್ಯ ನಿರ್ವಹಿಸಲು ಅಪ್ಪಣೆ ಕೊಟ್ಟಿದ್ದ. ಇನ್ನು ಹೊತ್ತುಗಳೆಯಬಾರದೆಂದು ಇತ್ತ ತಮ್ಮನ್ನು ಕಳುಹಿಸಿದ. ತತ್ವದವನ ಹುತ್ತದ ಸಿಂಹಾಸನ ನಾನರ್ಹನೇ ಬಸವಣ್ಣ? ಅನಾಯಾಸವಾಗಿ ಬಂದವರನ್ನ ತಮ್ಮ ಅವಶ್ಯಕತೆಗೆ ಬಳಸಿಕೊಳ್ಳುವುದು ಇದು ಯಾವ ಸಂಪ್ರದಾಯ ಬಸವಣ್ಣ? ಕ್ಷಮಿಸಿ ಪ್ರಭುದೇವ, ನಾನು ಬಂದು ತಮ್ಮನ್ನು ಕರೆತರಬೇಕೆನ್ನುವಷ್ಟರಲ್ಲಿ ತಾವೇ ದಯಮಾಡಿಸಿದೆ. ಇದು ಸಂಗಮನಾಥನ ಆಹ್ವಾನ. ನುಡಿಯೋಳು ಅತಿ ಜಾಣರು ನೀವು. ತಥಾಸ್ತು. ಧನ್ಯನಾದೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಶರಣ ಶ್ರೇಷ್ಠರೇ, ತಮ್ಮ ತಮ್ಮ ಅನುಭವದ ಅಮೃತ ವಚನಗಳನ್ನು ಬಿತ್ತರಿಸಿ. ಅಪ್ಪಣೆ. ಇಂದು ಮಡಿವಾಳ ಮಾಚತಂದೆಯವರು ತಮ್ಮ ಅನುಭವದ ವಚನದಿಂದ ಪ್ರಾರಂಭಿಸಬೇಕೆಂದು ನಾನು ಭಿನ್ನಯಿಸುವೆ. ನಾನು ಮಡಿವಾಳ ಮಾಚ. ಎತ್ತೆತ್ತ ನೋಡಿದಡೆ ಅತ್ತತ್ತ ಬಸವನೆಂಬ ಬಳ್ಳಿ, ಎತ್ತಿ ನೋಡಿದಡೆ ಲಿಂಗವೆಂಬ ಗೊಂಚಲು, ಒತ್ತಿ ಹಿಂಡಿದೊಡೆ ಭಕ್ತಿ ಎಂಬ ರಸವಯ್ಯ. ಆಯತವು ಸ್ವಾಯತವ ಸನ್ನಿಹಿತವು ಬಸವಣ್ಣನಿಂದ, ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ಇವೆಲ್ಲವೂ ಬಸವಣ್ಣನಿಂದ. ಅತ್ತ ಬಲ್ಲಿರೆ ನೀವು ಕೇಳಿರಿ, ಇತ್ತ ಬಲ್ಲಿರೆ ನೀವು ಹೇಳಿರಿ. ಬಸವ ಬಸವ ಎಂದು ಮಜ್ಜನ ಕೆರೆದವನ ಭಕ್ತಿ ಶೂನ್ಯ ಕಲಿದೇವರ ದೇವ. ಶಿವಧೋ ಶಿವಧೋ. ನಾನು ಸಿದ್ಧರಾಮ. ಜಾತಿ ಕುಲದ ಬಗ್ಗೆ ವಾಚಿಸುವೆ. ಕುಲವೆಂದು ಹೋರಾಡುವ ಅಣ್ಣಂಗಳಿರ, ನೀವು ಕೇಳಿರೋ ಕುಲವೇ ಡೋಹಾರ ಕಕ್ಕಯ್ಯನ, ಕುಲವೇ ಮಾದಾರ ಚೆನ್ನಯ್ಯನ, ಕುಲವೇ ದೂರ್ವಾಸನ, ಕುಲವೇ ವಾಲ್ಮೀಕಿಯ. ಕುಲವ ನೋಳ್ಪಡೆ ಹುರುಳಿಲ್ಲ, ಅವರ ನಡೆ ನೋಳ್ಪಡೆ ತ್ರಿಲೋಕದಲ್ಲಿ ಯಾರುಂಟು ಹೇಳ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಶಿವಧೋ ಶಿವಧೋ. ನಾನು ಚನ್ನಬಸವ, ಭಕ್ತ ಶರಣನ ಬಗ್ಗೆ ವಾಚಿಸುವೆ. ಪಟ್ಟ ಬಯಲೆಲ್ಲ ಗಟ್ಟಿಗೊಂಡ ಬಳಿಕ ಸ್ವರ್ಗ ಮರ್ತ್ಯ ಪಾತಾಳಕ್ಕೆ ಠಾವಿನೆಲ್ಲಿಯದೋ, ಮೇಘ ಜಲವೆಲ್ಲ ಮುತ್ತಾದೊಡೆ ಸಪ್ತ ಸಾಗರಗಳಿಗೆ ಉದಕವಿನೆಲ್ಲಿಯದೋ, ಕಷ್ಟ ಜೀವಿ ಮನುಜರೆಲ್ಲ ನೆಟ್ಟನೆ ಶಿವಜ್ಞಾನಿಗಳಾದೊಡೆ ಭವದ ಬಳ್ಳಿಗೆ ಬೀಜವೆಲ್ಲಿಯದೋ. ನಮ್ಮ ಕೂಡಲ ಚನ್ನ ಸಂಗಯ್ಯನಲ್ಲಿ ಸಾವಿರಕ್ಕೊಬ್ಬ ಸತ್ಯ, ಲಕ್ಷಕ್ಕೊಬ್ಬ ಭಕ್ತ, ಕೋಟಿಗೊಬ್ಬ ಶರಣ. ಶಿವಧೋ ಶಿವಧೋ. ಆದಿಪುರಾಣ ಅಸುರರಿಗೆ ಮಾರಿ, ವೇದ ಪುರಾಣ ಹೋತಿಂಗೆ ಮಾರಿ, ರಾಮಪುರಾಣ ರಕ್ಕಸರಿಗೆ ಮಾರಿ, ಭಾರತ ಪುರಾಣ ಗೋತ್ರಕ್ಕೆ ಮಾರಿ. ಎಲ್ಲ ಪುರಾಣ ಕರ್ಮಕ್ಕೆ ಮೊದಲು ನಿಮ್ಮ ಪುರಾಣಕ್ಕೆ ಪ್ರತಿಯಿಲ್ಲ ಕೂಡಲ ಸಂಗಮ ದೇವ. ಶಿವಧೋ ಶಿವಧೋ. ವೇದವೆಂಬುದು ಓದಿನ ಮಾತು,
ಶಾಸ್ತ್ರವೆಂಬುದು ಸಂತೆಯ ಸುದ್ದಿ, ಪುರಾಣವೆಂಬುದು ಪುಂಡರ ಗೋಷ್ಠಿ, ತರ್ಕವೆಂಬುದು ಟಗರ ಹೋರಾಟ, ಭಕ್ತಿ ಎಂಬುದು ತೋರುಂಬ ಲಾಭ, ಗುಹೇಶ್ವರನೆಂಬುದು ಮೀರಿದ ಘನವು. ಶಿವಧೋ ಶಿವಧೋ. ಪ್ರಭುದೇವರ ಶ್ರೀಪಾದಕ್ಕೆ ಶರಣು. ಬಾ ಮಹಾದೇವಿ ಅಕ್ಕ ಶರಣು. ಅಣ್ಣ ಬಸವಣ್ಣನಿಗೆ ಶರಣು. ಶರಣು ತಾಯೇ ಶರಣು. ಚಿಜ್ಯೋತಿ ಚನ್ನಬಸವಣ್ಣನಿಗೆ ಶರಣು. ಶರಣು ಮಹಾದೇವಿ ಅಕ್ಕ ಶರಣು. ಮಡಿವಾಳ ಮಾಚ ತಂದೆಗೆ ಶರಣು. ಶರಣು ತಾಯೇ ಶರಣು. ಶಿವಯೋಗಿ ಸಿದ್ದರಾಮಯ್ಯಂಗೆ ಶರಣು. ಶರಣು ತಾಯೇ ಶರಣು. ಸಕಲರಿಗೂ ಶರಣು. ಶರಣು ತಾಯೇ ಶರಣು. ಬಾ ಮಹಾದೇವಿ ಅಕ್ಕ, ಯವ್ವನದ ಸತಿ ನೀನೆತ್ತಲಿಂದ ಬಂದೆಯವ್ವ, ನಿನ್ನ ಪತಿಯ ಹೆಸರು ಹೇಳವ್ವ. ಹರನೇ ನೀ ಎನಗೆ ಗಂಡನಾಗಬೇಕೆಂದು ತಪ್ಪಿಸಿದ್ದೆ ನೋಡಾ ಪ್ರಭುವೆ. ಚೆನ್ನ ಮಲ್ಲಿಕಾರ್ಜುನನೇ ಗಂಡ ನನಗೆ, ಜಗದ ಗಂಡಸರೆಲ್ಲ ನನಗೆ ತಂದೆ ಸ್ವರೂಪರು. ನಾನು ಚೆನ್ನ ಮಲ್ಲಿಕಾರ್ಜುನನ ಒಳಗಾದೆ ನೋಡಾ ಪ್ರಭುವೆ. ನೀ ಚೆನ್ನ ಮಲ್ಲಿಕಾರ್ಜುನನೊಳಗೋ, ಚೆನ್ನ ಮಲ್ಲಿಕಾರ್ಜುನನೇ ನಿನ್ನೊಳಗೋ, ನಾನೀ ಎಂಬ ಭೇದವಿಲ್ಲದೆ ವೈರಾಗ್ಯವಿಲ್ಲ. ಕೌಶಿಕನನ್ನು ನೀನು ಮದುವೆಯಾಗಲು ಒಪ್ಪಿರಲಿಲ್ಲವೇ? ತಿಳಿಯದೇ ಒಪ್ಪಿದೆ, ತಿಳಿದವನ ತೊರೆದೆ. ಪರೀಕ್ಷಿಸಿದಿರು ಪ್ರಭುವೇ, ಅಂತರಂಗ ಬಹಿರಂಗ ಶುದ್ಧಿಯಾದವಳ. ಅಂತರಂಗ ಬಹಿರಂಗದ ಶುದ್ಧಿಯಾದ ಬಳಿಕ ಬಹಿರಂಗದ ಹಂಗು ನಿನಗೇಕೆ? ಬಟ್ಟೆ ಕಳಚಿ ಕೂದಲಿನಿಂದ ದೇಹ ಮರೆಮಾಚಿದ್ದೇಕೆ ತಾಯಿ? ಪ್ರಭುವೆ, ಫಲ ಪಕ್ವವಾಗದೆ ಹೊರಗಣ ಸಿಪ್ಪೆ ಒಪ್ಪಗೆಡದು. ಕಾರಣ ಹೊರಮೈಯ ಕಂಡು ನಿಮ್ಮ ಶರಣರ ಮನ ಚಂಚಲವಾಗಬಾರದೆಂದು ಮರೆಮಾಚಿದೆ. ಚೆನ್ನ ಮಲ್ಲಿಕಾರ್ಜುನನಿಗೊಲಿದು ವಿರಾಗಿಣಿಯಾದಿ. ವಿರಾಗಿಣಿ ತನ್ನ ಬಣ್ಣಿಸಬೇಡ ಎಂದು ಬಸವಣ್ಣ ಹೇಳಿದ್ದಾರೆ. ನಾ ಸತ್ತೆನೆಂದು ಹೆಣ ಕೂಗಿದ್ದುಂಟೆ, ಹೆಪ್ಪಿಟ್ಟ ಹಾಲು ಸಿಹಿಯಾಗಿದ್ದುಂಟೆ. ಉಂಟು ಪ್ರಭುವೆ. ಆಶ್ಚರ್ಯ, ಹೇಳವ್ವ ತಾಯೇ ಅದೆಂತು? ನಿದ್ರೆಯಲ್ಲಿ ಕನಸು ಬಿದ್ದು ತಾನು ಸತ್ತಂತೆ ಆಗಿ ತನ್ನ ಬಂಧುಗಳ ಕರೆದು ತನ್ನ ಬಯಕೆಯ ಋಣ ತೀರಿಸಿರೆಂದು ಹೇಳಿದಂತಾಗುವುದಿಲ್ಲವೇ ಪ್ರಭುವೆ? ಆಹಾ, ನಿಮ್ಮ ಅನುಭವಕ್ಕೆ ಬೆರಗಾದರೂ ನಮ್ಮ ಶರಣರು. ಹೆಪ್ಪಿಟ್ಟ ಹಾಲು ಸಿಹಿಯಾದ ಬಗೆಯಂತೂ ಹೇಳವ್ವ. ಹೆಪ್ಪಿಟ್ಟ ಹಾಲು ಮೊಸರಾಗಿ, ಕಡೆದಾಗ ಬೆಣ್ಣೆಯಾಗಿ, ಕಾಸಿದಾಗ ತುಪ್ಪವಾಗಿ ಸಿಹಿಯಾಗುವುದಿಲ್ಲವೇ ಪ್ರಭುವೆ? ಆ ಮಹಾದೇವಿ ಅಕ್ಕ, ನಿನ್ನ ನುಡಿ ಚೆನ್ನ, ನಡೆ ಚೆನ್ನ. ಮಹಾದೇವಿ ಅಕ್ಕ, ಮಾಯೆ ನಿನ್ನನ್ನು ಮುಟ್ಟಲಿಲ್ಲ, ಕಾಮ ನಿನ್ನನ್ನು ಕೆಡಿಸಲಿಲ್ಲ, ಮರೆವು ನಿನ್ನನ್ನು ಸೋಂಕಲಿಲ್ಲ. ಮಹಾದೇವಿ ಅಕ್ಕ, ಇಂದಿನಿಂದ ನೀನು ಮಹಾದೇವಿ ಅಕ್ಕ ಅಲ್ಲ, ಅಕ್ಕ ಮಹಾದೇವಿ. ಅಕ್ಕ ಮಹಾದೇವಿ, ನಿನ್ನ ಪಾದಕ್ಕೆ ನಮೋ ನಮಃ ಎಂದೆ. ಶರಣು ತಾಯೇ ಶರಣು. ಶರಣು ತಾಯೇ ಶರಣು. ಆಹಾ, ಪಾವನವಾಯಿತು ಕಲ್ಯಾಣ. ಜಾತಿ ಮತ ಪಂಥ ಅಳಿಸಿ ಹಾಕಿ ಮಾನವ ಕುಲ ಒಂದೇ ಎಂದು ಸಾರಿ ಹೇಳಿದ ಮಹಾತ್ಮ ಬಸವೇಶ. ಅನುಭವ ಮಂಟಪ ಸ್ಥಾಪಿಸಿ ಅಸಂಖ್ಯಾತ ಶರಣರನ್ನು ಕೂಡಿಸಿ ಅವರ ತತ್ವಗಳನ್ನು ಹಾಡಿಸಿ ಮೆರೆದ. ಅಲ್ಲಮ ಪ್ರಭುದೇವರನ್ನ ಶೂನ್ಯ ಸಿಂಹಾಸನದ ಮೇಲೆ ಕೂಡಿಸಿ ಅವರಿಂದ ಜ್ಞಾನೋಪದೇಶ ಕೊಡಿಸಿದ ಬಸವೇಶ. ಧನ್ಯ ಬಸವೇಶ, ಧನ್ಯ. ಬಸವ ಬೋಧೆಯು ಬೆಳೆದು ವಸುದೆಯಲ್ಲಿ ಹಬ್ಬುತ್ತಲಿ, ಹಸುಗೂಸು ಕಿವಿಗೊಟ್ಟು ಕೇಳಿ ಚನದೊಳಗೆ, ಹೊಸ ಮತವು ಉದಿಸಿ ಜಗಕ್ಕೆ, ಬಾಗೋಡಿ ಬಸವಣ್ಣ ಸಾಗುತ್ತಲಿ ಕಲ್ಯಾಣ. ಕೂಗಿಡಲು ಭೂಮಿ ಲಿಂಗಗಳ ವೈಭವ, ತೂಗುತ್ತಲಿ ಧರ್ಮ ತೊಟ್ಟಿಲವು. ಧನ್ಯ ಬಸವೇಶ, ಧನ್ಯ. ಅದೆಂಥ ದಿವ್ಯ ಶಕ್ತಿ ತುಂಬಿರಬೇಕು ಈ ಕನ್ನಡದ ನೆಲದಲ್ಲಿ, ಪ್ರವಹಿಸುವ ಜಲದಲ್ಲಿ, ವಿಹರಿಸುವ ಗಾಳಿಯಲ್ಲಿ. ಇಲ್ಲದಿದ್ದರೆ ಇಂತಹ ಮಾತ್ಮರಿಗೆ ಜನ್ಮ ನೀಡಲು ಸಾಧ್ಯವಿತ್ತೇ? ಅಲ್ಲಮ ಪ್ರಭು ಬಸವಣ್ಣ, ಚನ್ನ ಬಸವಣ್ಣ, ಸಿದ್ಧರಾಮ, ಮಡಿವಾಳ ಮಾಚಿದೇವ
ಇವರೆಲ್ಲರ ಅಮೃತ ವಚನ ಕೇಳಿ ಜನಮನ ಪಾವನವಾಯಿತು. ಕಲ್ಯಾಣ, ಹೊರಗೂ ಕಲ್ಯಾಣ, ಒಳಗೂ ಕಲ್ಯಾಣ, ನಾಡಿಗೆ ನಾಡೇ ಕಲ್ಯಾಣ. ಕಣ್ಣಿದ್ದವರು ಕಲ್ಯಾಣ ನೋಡಬೇಕು ಎಂಬ ಮಾತು ಕಾಲಕಾಲಕ್ಕೂ ಉಳಿಯಿತು. ಬಂದನೋ ಭೂಮಿಗೆ ನಂದಿಯ ಅವತಾರಿ, ಸುಂದರ ವಚನದಿಂದ ಒಂದು ಮಾಡಿದ ಮನುಜರ. ಕಲ್ಯಾಣ ಪಟ್ಟಣವ ಪ್ರಣತಿಯ ಮಾಡಿ ಅನ್ನ ಬಸವನ್ನ ತೈಲವಾಗಿ ತುಂಬಿದ. ಚನ್ನ ಬಸವ ಬತ್ತಿಯಾದ. ಪ್ರಣತಿಯೊಳಗೆ ಜ್ಯೋತಿಯಾಗಿ ಬೆಳಗಿದರು ಅಲ್ಲಮ ಪ್ರಭುದೇವರು. ಬ್ರಹ್ಮದ ಚಿಂತನೆಯಿಂದ ಈ ಮಾನವನಾಡುವ ಅವಧೂತ, ಭಕ್ತಿಯಿಲ್ಲದ ಜೀವವು ಎಂದು ಸಾರ್ಥಕವಾಗತು ತಿಳಿ ಮಾತಾ. ಅಂತರಂಗದಲ್ಲಿ ಹರಡಿರುವ ಚಿದಾಕಾಶದಲ್ಲಿ ಬೆರೆಯೋಣ. ತನ್ನಲ್ಲಿರುವುದು ತನ್ನಲ್ಲೇನೆ, ಇನ್ನಾದರೂ ಸರಿ ಹುಡುಕೋಣ. ಅಂತರಂಗದಲ್ಲೇ ಹರಡಿರುವ ಚಿದಾಕಾಶದಲ್ಲಿ ಬೆರೆಯೋಣ. ತನ್ನಲ್ಲಿರುವುದು ತನ್ನಲ್ಲೇನೆ, ಇನ್ನಾದರೂ ಸರಿ ಹುಡುಕೋಣ. ಬ್ರಹ್ಮದ ಚಿಂತನೆಯಿಂದ ಈ ಮಾನವನಾಡುವ ಅವಧೂತ, ಭಕ್ತಿಯಿಲ್ಲದ ಜೀವವು ಎಂದು ಸಾರ್ಥಕವಾಗತು ತಿಳಿ ಮಾತಾ. ಮಾನವನಾಗಿಯೇ ಹುಟ್ಟಿದ ಮಂದಿ ಧ್ಯಾನವ ಮಾಡಿದರು. ಬ್ರಹ್ಮಜ್ಞಾನವನ್ನು ಮಾತೇ ಆಡದೆ ಮೌನತೆ ಅರುಹಿದರು. ಮಾನವನಾಗಿಯೇ ಹುಟ್ಟಿದ ಮಂದಿ ಧ್ಯಾನವ ಮಾಡಿದರು. ಬ್ರಹ್ಮಜ್ಞಾನವನು ಮಾತೇ ಆಡದೆ ಮೌನದಿ ಅರುಹಿದರು. ಬ್ರಹ್ಮದ ಚಿಂತನೆಯಿಂದ ಈ ಮಾನವನಾಗುವ ಅವಧೂತ, ಭಕ್ತಿಯಿಲ್ಲದ ಜೀವವು ಎಂದು ಸಾರ್ಥಕವಾಗದು ತಿಳಿ ಮಾತಾ. ಬ್ರಹ್ಮದ ಚಿಂತನೆಯಿಂದ ಹಿರಿಯರಿಗೆ, ಕಿರಿಯರಿಗೆ, ಸದಮಲ ಚರಿತರಿಗೆ, ಚದುರರಿಗೆ, ಸಜ್ಜನ ಶರಣರಿಗೆ, ಮುಗುದರಿಗೆ, ಸಕಲ ಕಲಾವಿದರಿಗೆ, ಗುರುವರರಿಗೆ, ಹಿತವರಿಗೆ, ಸಚರಾಚರರಿಗನುದಿನ ವರದನಾಗಲಿ ಗುರುಗುಹೇಶ್ವರ, ಗುರುಗುಹೇಶ್ವರ, ಗುರುಗುಹೇಶ್ವರ.